ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಹೇಗೆ ಹಾದಿ ತಪ್ಪಿಸಬಹುದು ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ಅಂದು ಮಧ್ಯಾಹ್ನ ನನ್ನ ಫೋನಿಗೆ ಒಂದು ಕರೆ ಬಂತು. ಆ ಕಡೆಯಿಂದ ಮಾತನಾಡಿದ್ದು ನಮ್ಮ ಪಕ್ಕದ ಮನೆಯ ವಿಶ್ವನಾಥ್ ಅಂಕಲ್. ಅವರ ಧ್ವನಿಯಲ್ಲಿ ಏನೋ ಒಂದು ರೀತಿಯ ಆತುರವಿತ್ತು. ಕಾವ್ಯ, ತಕ್ಷಣ ರೆಡಿಯಾಗಿ ಬೇಕರಿ ಹತ್ತಿರ ಇರುವ ಬಸ್ ಸ್ಟಾಪ್ಗೆ ಬಾ, ತುರ್ತು ಕೆಲಸವಿದೆ ಎಂದು ಹೇಳಿ ನಾನು ಉತ್ತರ ನೀಡುವ ಮೊದಲೇ ಕಾಲ್ ಕಟ್ ಮಾಡಿದರು. ನನಗೆ ತುಂಬಾ ಭಯವಾಯಿತು. ಕೈಕಾಲು ನಡುಗುತ್ತಿದ್ದರೂ ಅನಿವಾರ್ಯವಾಗಿ ರೆಡಿಯಾಗಿ ಬಸ್ ಸ್ಟಾಪ್ಗೆ ಹೋದೆ. ಅಲ್ಲಿಗೆ ಒಂದು ಕಾರು ಬಂದು ನಿಂತಿತು. ವಿಶ್ವನಾಥ್ ಅಂಕಲ್ ಕಾರಿನ ಡೋರ್ ತೆರೆದು, ಬೇಗ ಹತ್ತು ಎಂದರು. ರಸ್ತೆಯಲ್ಲಿ ಗಲಾಟೆ ಮಾಡುವುದು ಬೇಡವೆಂದು ನಾನು ಸುಮ್ಮನೆ ಕಾರು ಹತ್ತಿ ಕುಳಿತೆ. ಕಾರು ಮಲ್ಲೇಶ್ವರಂ ಕಡೆಗೆ ಸಾಗುತ್ತಿತ್ತು. ಅಂಕಲ್, ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ನಾನು ಆತಂಕದಿಂದ ಕಿರುಚಿದೆ. ಅವರು ನಗುತ್ತಾ ತುಟಿಯ ಮೇಲೆ ಬೆರಳಿಟ್ಟು ಸುಮ್ಮನಿರುವಂತೆ ಸನ್ನೆ ಮಾಡಿದರು. ಕೊನೆಗೆ ಒಂದು ದೊಡ್ಡ ಚಿನ್ನದ ಅಂಗಡಿಯ ಮುಂದೆ ಕಾರು ನಿಂತಿತು. ಒಳಗೆ ಬಾ, ಒಂದು ವಜ್ರದ ಪೆಂಡೆಂಟ್ ಸೆಲೆಕ್ಟ್ ಮಾಡು ಎಂದರು. ಯಾರಿಗೆ ಗಿಫ್ಟ್ ಎಂದು ಕೇಳಿದಾಗ, ಅದೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಸೆಲೆಕ್ಟ್ ಮಾಡು ಎಂದರು. ನಾನು ಒಂದು ಸುಂದರವಾದ ಪೆಂಡೆಂಟ್ ಆರಿಸಿದೆ. ಅದರ ಬೆಲೆ ಸುಮಾರು 1,20,000 ರೂಪಾಯಿ ಆಗಿತ್ತು. ವಾಪಸ್ ಮನೆಗೆ ಬರುವಾಗ ಅವರು ಅಸಲಿ ವಿಷಯ ಬಾಯ್ಬಿಟ್ಟರು. ಕಾವ್ಯ, ಈ ಉಡುಗೊರೆ ನಿನಗೆ. ನಿನ್ನ ಪತಿಯ ಕೆಲಸದಲ್ಲಿ ಈಗ ತೊಂದರೆಯಾಗಿದೆ ಎಂಬುದು ನನಗೆ ಗೊತ್ತು. ನೀನು ನನ್ನನ್ನು ಇಷ್ಟಪಟ್ಟರೆ ಅವನಿಗೆ ಪ್ರಮೋಷನ್ ಸಿಗುವಂತೆ ಮಾಡುತ್ತೇನೆ. ನಾವು ಆಗಾಗ ಸಮಯ ಕಳೆಯೋಣ, ಇದು ಯಾರಿಗೂ ತಿಳಿಯುವುದಿಲ್ಲ ಎಂದರು. ನನಗೆ ಆ ಕ್ಷಣಕ್ಕೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಮನೆಗೆ ಬಂದ ಮೇಲೆ ಸಂಜೆ ನನ್ನ ಪತಿ ರಮೇಶ್ ಬಂದು, ಕಾವ್ಯ, ವಿಶ್ವನಾಥ್ ಅಂಕಲ್ ನಮ್ಮ ಬಾಸ್ ಹತ್ತಿರ ಮಾತನಾಡಿದ್ದಾರಂತೆ, ನನ್ನ ಸಸ್ಪೆನ್ಷನ್ ರದ್ದಾಗುವ ಸಾಧ್ಯತೆ ಇದೆ ಎಂದು ಖುಷಿಯಿಂದ ಹೇಳಿದರು. ಅವರ ಮುಖದಲ್ಲಿನ ಸಂತೋಷ ನೋಡಿ ನನಗೆ ಗೊಂದಲವಾಯಿತು. ಮರುದಿನ ಅಂಕಲ್ ಮಿಸ್ ಕಾಲ್ ನೀಡಿದಾಗ ನಾನು ವಾಪಸ್ ಕರೆ ಮಾಡಿದೆ. ಅವರು, ಧನ್ಯವಾದಗಳು ಕಾವ್ಯ, ನಿನ್ನ ಒಪ್ಪಿಗೆ ನನಗೆ ತಿಳಿಯಿತು ಎಂದು ಕರೆ ಕಟ್ ಮಾಡಿದರು. ನನ್ನ ಮನಸ್ಸು ದ್ವಂದ್ವದಲ್ಲಿತ್ತು. ಅಂದು ಮಧ್ಯಾಹ್ನ ನಾನು ನಿರ್ಧಾರವೊಂದನ್ನು ಮಾಡಿ ಅಂಕಲ್ ಮನೆಗೆ ಹೋದೆ. ಅಂಕಲ್ ಅವರ ಸ್ಟಡಿ ರೂಮಿನಲ್ಲಿ ನನಗಾಗಿ ಕಾಯುತ್ತಿದ್ದರು. ನಾನು ಒಳಗೆ ಹೋದ ಕೂಡಲೇ ಅವರು ನನ್ನನ್ನು ಅಪ್ಪಿಕೊಂಡು ಪ್ರೀತಿಯ ನಾಟಕವಾಡುತ್ತಾ ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಅವರು ವಾರ್ಡ್ರೋಬ್ನಿಂದ ಒಂದು ಕವಿತೆಯನ್ನು ತೆಗೆದು ನನ್ನ ಕೈಗಿಟ್ಟರು. ಅದು ನನ್ನ ಪತಿಯ ಕೆಲಸಕ್ಕೆ ಸಂಬಂಧಿಸಿದ ಅಧಿಕೃತ ಪತ್ರವಾಗಿತ್ತು. ಅದನ್ನು ನೋಡಿ ನನಗೆ ಕಣ್ಣೀರು ಬಂತು. ಆದರೆ ಆ ಸಂತೋಷದ ಬೆನ್ನಲ್ಲೇ ನಾನು ಮಾಡಬಾರದ ತಪ್ಪನ್ನು ಮಾಡಿದ್ದೆ. ಅಂದು ಅಂಕಲ್ ಜೊತೆ ಸಮಯ ಕಳೆದ ನಂತರ ಮನೆಗೆ ಬಂದೆ. ನನ್ನ ಪತಿ ರಮೇಶ್ ಖುಷಿಯಿಂದ ಇದ್ದದ್ದನ್ನು ನೋಡಿ ಒಳಗೊಳಗೆ ನೋವಾಯಿತು. ಕೆಲವು ದಿನಗಳ ನಂತರ ವಿಶ್ವನಾಥ್ ಅಂಕಲ್ ಮತ್ತೆ ಕರೆ ಮಾಡಿ ತಾವು ಮನೆಗೆ ಬರುತ್ತಿರುವುದಾಗಿ ಹೇಳಿದರು. ನಾನು ಅವರಿಗಾಗಿ ಕಾಯುತ್ತಿದ್ದಾಗ ಅವರು ತಮ್ಮ ಜೊತೆ ಸೋಮಶೇಖರ್ ಎಂಬ ಮತ್ತೊಬ್ಬ ವ್ಯಕ್ತಿಯನ್ನು ಕರೆತಂದರು. ಅವರು ತಮ್ಮ ಬ್ಯಾಗ್ನಿಂದ ಪಾನೀಯದ ಬಾಟಲಿಯನ್ನು ತೆಗೆದರು. ಸೋಮಶೇಖರ್ ನನ್ನನ್ನು ನೋಡಿ, ನಿನ್ನ ಗಂಡನ ಕೆಲಸ ಉಳಿಯಬೇಕೆಂದರೆ ನನ್ನನ್ನು ಸಮಾಧಾನಪಡಿಸಬೇಕು ಎಂದರು. ನಾನು ಬೆಚ್ಚಿಬಿದ್ದೆ. ವಿಶ್ವನಾಥ್ ಅಂಕಲ್ ನನ್ನನ್ನು ಪಕ್ಕಕ್ಕೆ ಕರೆದೊಯ್ದು, ಕಾವ್ಯ, ಇವರು ಪ್ರಭಾವಿ ಅಧಿಕಾರಿಗಳು. ಇವರ ಮಾತು ಕೇಳದಿದ್ದರೆ ನಿನ್ನ ಪತಿ ರಸ್ತೆಗೆ ಬರಬೇಕಾಗುತ್ತದೆ ಎಂದು ಬೆದರಿಸಿದರು. ಅಸಹಾಯಕಳಾದ ನಾನು ಅವರ ಕೆಟ್ಟ ಆಸೆಗಳಿಗೆ ಬಲಿಯಾಗಬೇಕಾಯಿತು. ಆ ದಿನ ನನ್ನ ಆತ್ಮಗೌರವವನ್ನೇ ನಾನು ಹರಾಜು ಹಾಕಿದ್ದೆ. ಇಂದು ನನ್ನ ಜೀವನ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸಬಹುದು. ಪತಿಗೆ ಪ್ರಮೋಷನ್ ಸಿಕ್ಕಿದೆ. ಮನೆಯಲ್ಲಿ ಹಣದ ಕೊರತೆಯಿಲ್ಲ. ಈಗ ನಾನು ಗರ್ಭಿಣಿಯಾಗಿದ್ದೇನೆ. ಆದರೆ ಈ ಮಗು ಯಾರದ್ದು ಎಂಬ ಪ್ರಶ್ನೆ ನನ್ನನ್ನು ದಿನವೂ ಕಾಡುತ್ತಿದೆ. ಆ ಅಂಕಲ್ ನೀಡಿದ ಆಮಿಷಗಳು ಮತ್ತು ಅಂದು ಅವರು ನೀಡಿದ ಪದಾರ್ಥಗಳೇ ಇದಕ್ಕೆ ಕಾರಣವಿರಬಹುದು ಎಂದು ನನಗೆ ಅನಿಸುತ್ತದೆ. ಸ್ನೇಹಿತರೆ, ಕೇವಲ ಭೌತಿಕ ಸುಖ ಮತ್ತು ಅಧಿಕಾರದ ಆಸೆಗೆ ಬಿದ್ದು ನಾವು ಮಾಡುವ ತಪ್ಪುಗಳು ಜೀವನವಿಡೀ ನಮ್ಮನ್ನೂ ಕಾಡುತ್ತವೆ. ಸಂಸಾರದಲ್ಲಿ ಪ್ರಾಮಾಣಿಕತೆ ಇಲ್ಲದಿದ್ದರೆ ಆ ಬದುಕು ನರಕಕ್ಕಿಂತ ಕಡೆಯಾಗುತ್ತದೆ. ನನ್ನ ಈ ಕಥೆ ನಿಮಗೊಂದು ಪಾಠವಾಗಲಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.